ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ ಚಿಕನ್ ನೋಡಿ. ಏನು ಹಾಕ್ಲಿಕ್ಕೆ ಉಂಟು, ಇದನ್ನು ಯಾವ ರೀತಿ ಫ್ರೈ ಮಾಡೋದು ಅಂತ ನಾನು ಮತ್ತೆ ಹೇಳ್ತೇನೆ. ಹಾಯ್ ಎಲ್ಲರಿಗೂ, ಇವತ್ತು ನಾನು ಚಿಕನ್ ಫ್ರೈ ಅನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ವಿಶೇಷ ಅಂದ್ರೆ, ನಾನು ಈ ಫ್ರೈ ಮಾಡ್ಲಿಕ್ಕೆ ಯಾವುದೇ ರೀತಿಯಾದ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. 0 ಆಯಿಲ್ ಚಿಕನ್ ಫ್ರೈ ಅನ್ನ ಮಾಡ್ತಾ ಇದ್ದೀನಿ. ನಮ್ಮ ನಾರ್ಮಲ್ ಚಿಕನ್ ಫ್ರೈ ಉಂಟು ನೋಡಿ, ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ತೇವೆ ನೋಡಿ, ಅದರಷ್ಟೇ ಟೇಸ್ಟಿಯಾಗಿ ಈ ಚಿಕನ್ ಫ್ರೈ ಕೂಡ ಬರುತ್ತೆ. ಬನ್ನಿ ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಚಿಕನ್ ಫ್ರೈ ಮಾಡಲಿಕ್ಕೆ ನಾನಿವತ್ತು ಅರ್ಧ kg ಅಷ್ಟು ಚಿಕನ್ ಅನ್ನ ತಕೊಂಡಿದ್ದೀನಿ. ನಾನಿವತ್ತು ಲೆಗ್ ಪೀಸನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಯಾವ ಪೀಸ್ ಬೇಕು ಆ ಪೀಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಮತ್ತು ಇದರಲ್ಲಿ ಸ್ವಲ್ಪ ಫ್ಯಾಟ್ ಉಂಟು ನೋಡಿ, ಇದನ್ನು ನಾನು ತೆಗಿಲಿಲ್ಲ. ಇದು ನಮಗೆ ಫ್ರೈ ಮಾಡಲಿಕ್ಕೆ ಅನುಕೂಲವಾಗುತ್ತೆ, ಹಾಗಾಗಿ ಇದನ್ನು ನಾನು ತೆಗಿಲಿಲ್ಲ. ಅದು ಇದ್ರೆ ನಮಗೆ ತುಂಬ ಸುಲಭದಲ್ಲಿ ಫ್ರೈ ಮಾಡ್ಬೋದು. ಈಗ ಇದಕ್ಕೆ ನಾನು ಕಟ್ಸನ್ನು ಹಾಕ್ತಾ ಇದ್ದೀನಿ. ಈಗ ಮಸಾಲೆನ ರೆಡಿ ಮಾಡುವ. 2 ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿಯನ್ನು ಹಾಕ್ತಾ ಇದ್ದೀನಿ. 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿಕೊಳ್ಳಿ. 1 ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. 1 ಇಡೀ ಲಿಂಬೆಯ ರಸವನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡುವ. ಚೆನ್ನಾಗಿ ಕೋಟ್ ಮಾಡಿ ಕಟ್ಸೊಳಗೆಲ್ಲ ಮಸಾಲೆನ ಹಾಕಿಕೊಳ್ಳಿ. ನೀರು ಹಾಕೋದು ಬೇಡ, ಇದಕ್ಕೆ ನೀರು ಹಾಕಿದರೆ ತುಂಬ ಮಸಾಲ ಮತ್ತು ತೆಳುವಾಗುತ್ತೆ, ಕೋಟ್ ಮಾಡಲಿಕ್ಕೆ ಸರಿಯಾಗಲ್ಲ. ಹಾಗಾಗಿ ಈ ಥರನೇ ನೀವು ಇದನ್ನು ಕೋಟ್ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಒಳ್ಳೆ ರೀತಿಯಲ್ಲಿ ಕೋಟ್ ಆಗಿದೆ. ಇದನ್ನು ಒಂದು 10-15 ನಿಮಿಷ ಹೀಗೇನೆ ಇಡುವ, ಮತ್ತೆ ಇದನ್ನು ಫ್ರೈ ಮಾಡುವ. ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ದರೆ ನೀವು ಇದನ್ನು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಅಥವಾ ಓವರ್ ನೈಟ್ ಕೂಡ ಇದನ್ನು ಇಡ್ಬೋದು, ನೀವು ಫ್ರೀಸರಲ್ಲಿ ಇಡ್ಬೋದು. ನಾನು ಇದನ್ನು ಮಾತ್ರ 15 ನಿಮಿಷ ಹೀಗೇನೆ ಇಡ್ತೇನೆ, ಮತ್ತೆ ಇದನ್ನು ಫ್ರೈ ಮಾಡ್ತೇನೆ. ಓಕೆ, ಈಗ ಚಿಕನನ್ನು ಫ್ರೈ ಮಾಡುವ. ಲೋ ಫ್ಲೇಮಲ್ಲಿ ಇದನ್ನು 5-5 ನಿಮಿಷ 2 ಸೈಡಲ್ಲಿ ಕೂಡ ನಾವು ಫ್ರೈ ಮಾಡಬೇಕು. ಈಗ ಎಂತ ಹಾಕ್ಲಿಕ್ಕಿಲ್ಲ ಇದಕ್ಕೆ, ಪ್ಯಾನಿಗೆ ಏನು ಹಾಕ್ಲಿಕ್ಕೆ ಉಂಟು, ಇದನ್ನು ಯಾವ ರೀತಿ ಫ್ರೈ ಮಾಡೋದು ಅಂತ ನಾನು ಮತ್ತೆ ಹೇಳ್ತೇನೆ. ಈಗ ಕೇವಲ 5 ನಿಮಿಷಕ್ಕೆ ಇದನ್ನು ಈ ಥರ ನಾವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿದ್ದಾಯಿತು. ನಾನು ಮುಚ್ಚಳವನ್ನು ಮುಚ್ತಾ ಇದ್ದೇನೆ. 5 ನಿಮಿಷ ಆದ ನಂತರ ಇದನ್ನು ಮತ್ತೆ ಮಗುಚಿ ಹಾಕಿ ಫ್ರೈ ಮಾಡಲಿಕ್ಕೆ ಉಂಟು. ನಿಧಾನಕ್ಕೆ ಇದನ್ನು ಮಗುಚಿ ಹಾಕುವ. ಇನ್ನು 5 ನಿಮಿಷ ಇದನ್ನು ಫ್ರೈ ಮಾಡುವ ಹೀಗೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಎಣ್ಣೆ ಹಾಕದೆ ಕೂಡ ಎಷ್ಟೊಂದು ಟೇಸ್ಟಿಯಾಗಿ ಮಾಡಲಿಕ್ಕಾಗುತ್ತೆ ಅಂತ ನಿಮಗೆ ಒಂದು ಸರ್ಪ್ರೈಸ್ ಆಗುತ್ತೆ ನೋಡಿ, ಮಾಡಿ ನೋಡಿ. ಓಕೆ, ಇನ್ನು 5 ನಿಮಿಷ ಇದು ಹೀಗೇನೆ ಫ್ರೈ ಆಗಲಿ. ನೋಡಿ, ಈಗ ಇದು 5-5 ನಿಮಿಷ 2 ಸೈಡಿಂದ ಕೂಡ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ 1 ಕಪ್ ಅಷ್ಟು ತೆಂಗಿನ ಹಾಲು. ದಪ್ಪ ತೆಂಗಿನ ಹಾಲನ್ನು ಇಲ್ಲಿ ಯೂಸ್ ಮಾಡಬೇಕು. ಇನ್ನು ನೀವು ಫ್ಲೇಮನ್ನು ಲೋವಲ್ಲಿ ಇಟ್ಟು ಇದನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ಬೇಕು. ಮುಚ್ಚಳವನ್ನು ಮುಚ್ಚಿ ಇದನ್ನು ನೀವು ಬೇಯಿಸಬೇಕು. ನಾನು ಮತ್ತೊಮ್ಮೆ ಇದನ್ನು ಈ ಥರ ಟರ್ನ್ ಮಾಡ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಇದನ್ನು ಬೇಯಿಸಬೇಕು. ಒಂದು 10 ನಿಮಿಷನಾದರೂ ಇದನ್ನು ಈ ಥರ ತೆಂಗಿನ ಹಾಲಲ್ಲಿ ಬೇಯಿಸಬೇಕು. ಅದು ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೈ ಮಾಡಲಿಕ್ಕೆ ಹೋಗಬೇಡಿ. ಫ್ಲೇಮ್ ಲೋ ಅಲ್ಲೇ ಇಟ್ಟು ನೀವು ಈ ಕೆಲಸವನ್ನು ಮಾಡಬೇಕು. ಅದರಷ್ಟಕ್ಕೆ ಅದು ಬೇಯಲಿ. ನೋಡಿ, ಸುಮಾರು 10 ನಿಮಿಷ ಆಯಿತು. ನಿಮಗೆ ಇಲ್ಲಿ ಸ್ವಲ್ಪ ಆಯಿಲಿ ಥರ ಕಾಣಿಸ್ಬೋದು. ಇದು ಏನಂದರೆ, ಇದು ತೆಂಗಿನ ಹಾಲಿನಿಂದ ರಿಲೀಸ್ ಆಗಿರುವಂಥ ಆಯಿಲ್ ಇದು. ಓಕೆ, ಇನ್ನು ನೀವು ಮುಚ್ಚಳವನ್ನು ಮುಚ್ಚದೆ ಇದನ್ನು ಫ್ರೈ ಮಾಡಬೇಕು. ಅಂದರೆ ಈ ಮಸಾಲೆ ಎಲ್ಲ ಡ್ರೈ ಆಗಬೇಕು. ಓಕೆ, ಪೂರ್ತಿಯಾಗಿ ಇದು ಡ್ರೈ ಆಗಬೇಕು. ನಿಮಗೆ ಒಂದು ವೇಳೆ ಫ್ರೈ ಬೇಡ, ಸ್ವಲ್ಪ ಗ್ರೇವಿ ಟೈಪೇ ಬೇಕಿದ್ರೆ
ನೀವು ಇಷ್ಟಕ್ಕೆ ಇದನ್ನು ಸರ್ವ್ ಮಾಡ್ಬೋದು. ಈ ಚಿಕನ್ ಒಳ್ಳೆ ಬೆಂದ ನಂತರ ಇದನ್ನು ಸರ್ವ್ ಮಾಡ್ಬೋದು. ಆದರೆ ನಾನಿವತ್ತು ಫ್ರೈ ಮಾಡ್ತಾ ಇದ್ದೀನಿ, ರೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಪೂರ್ತಿಯಾಗಿ ಡ್ರೈ ಮಾಡ್ತೀನಿ. ನಮಗೆ ಏನಂದರೆ ಚಿಕನ್ ಫ್ರೈ ಥರ ಇದು ಕಾಣಬೇಕು. ಹಾಗಾಗಿ ನಾನು ಇದನ್ನು ಪೂರ್ತಿಯಾಗಿ ಡ್ರೈ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಮುಚ್ಚಳವನ್ನು ಮುಚ್ಚೋದು ಬೇಡ, ಹೀಗೇನೆ ನಾವು ಡ್ರೈ ಮಾಡುವ. ನೋಡಿ, ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದಾಗೆ ಉಂಟು. ನಿಮಗೆ ಇದು ಎಣ್ಣೆಲ್ಲ ನೋಡುವಾಗ ನೀವು ಅನಿಸ್ಬೋದು ಇದಕ್ಕೆ ಎಣ್ಣೆ ಹಾಕಿರ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ, ತೆಂಗಿನ ಹಾಲಲ್ಲೇ ಇದನ್ನು ಫ್ರೈ ಮಾಡಿರೋದು. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ನಾರ್ಮಲ್ ನಾವು ಎಣ್ಣೆಯಲ್ಲಿ ಹಾಕಿ ಯಾವ ರೀತಿ ಚಿಕನ್ ಫ್ರೈ ಮಾಡ್ತೀವಿ ನೋಡಿ ಮನೇಲಿ, ಚಿಕನ್ ಕಬಾಬ್, ಚಿಕನ್ ಫ್ರೈ, ಅದೇ ರೀತಿಯಾಗಿ ಕಾಣಿಸ್ತಾ ಉಂಟು. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಹಾಕಬೇಡಿ, ನಾನು ಮಾತ್ರ ಇದನ್ನು ಹಾಕ್ತಾಯಿದ್ದೀನಿ. ಕೆಲವ್ರಿಗೆ ನಾನ್ ವೆಜ್ಜಿಗೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಇಷ್ಟ ಆಗಲ್ಲ, ಅಂಥವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಇದು ನನಗಿಷ್ಟ ಫ್ಲೇವರ್, ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ಇನ್ನು ಲೆಮನ್ ಜ್ಯೂಸ್ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಆಲ್ರೆಡಿ ನಾವು ಲೆಮನ್ ಜ್ಯೂಸ್ ಹಾಕಿದ್ದೀವಿ ಇದಕ್ಕೆ ಮೊದಲೇ, ಹಾಗಾಗಿ ಮತ್ತೆ ಹಾಕ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಮಸಾಲೆ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ. ಓಕೆ, ಇನ್ನೂ ಕೂಡ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದು ರೋಸ್ಟ್ ಆಗಲಿ. ಓಕೆ, ಸ್ವಲ್ಪ ನಮಗೆ ನೋಡಿ ಮಸಾಲೆ ಈ ಥರ ಕಾಣಿಸ್ತಾ ಉಂಟು ನೋಡಿ, ಅದೆಲ್ಲ ಇನ್ನೂ ಕೂಡ ಡ್ರೈ ಆಗಲಿ, ಚಿಕನಿಗೆ ಒಳ್ಳೆ ರೀತಿಯಲ್ಲಿ ಅದು ಕೋಟ್ ಆಗಲಿ. ಅದಾದ ನಂತರ ಇದನ್ನು ಸರ್ವ್ ಮಾಡುವ. ನೋಡಿ, ಒಳ್ಳೆ ರೀತಿಯಲ್ಲಿ ಚಿಕನ್ ಫ್ರೈ ಆಗಿದೆ, ಒಳ್ಳೆ ಸಾಫ್ಟ್ ಕೂಡ ಆಗಿದೆ ಚಿಕನ್, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಓಕೆ, ಇನ್ನು ಇದನ್ನು ಸರ್ವ್ ಮಾಡುವ. ರುಚಿಯಾದ ಝೀರೋ ಆಯಿಲ್ ಚಿಕನ್ ಫ್ರೈ ರೆಡಿಯಾಗಿದೆ. ಇನ್ನು ಇದನ್ನು ಟೇಸ್ಟ್ ಮಾಡುವ ಸಮಯ. ಈಗ ಜಸ್ಟ್ ಇದನ್ನೊಂದು ಕಟ್ ಮಾಡಿ ತೋರಿಸ್ತೇನೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಇದು ಬೆಂದಿದೆ, ಯಾವ ರೀತಿ ಬಂದಿದೆ ಅಂತ. ಆಹಾ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ ಚಿಕನ್ ನೋಡಿ. ಇನ್ನು ಮುಂದೆ ಎಣ್ಣೆ ತಂದು ಚಿಕನನ್ನು ಫ್ರೈ ಮಾಡಬೇಕಂತಿಲ್ಲ. ಓಕೆ, ಟೇಸ್ಟ್ ಮಾಡಿ ನೋಡುವ. ಓಕೆ, ಈಗ ಟೇಸ್ಟ್ ಮಾಡುವ ಸಮಯ. ಚಿಕನ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ನೋಡಿ, ಜ್ಯೂಸಿ ಆಗಿದೆ, ನೋಡುವಾಗಲೇ ಗೊತ್ತಾಗುತ್ತೆ. ಇದನ್ನು ಕಟ್ ಮಾಡೋ ಗೊತ್ತಾಗುತ್ತೆ ನಮಗೆ. ಒಳ್ಳೆ ರುಚಿ ಉಂಟು, ತುಂಬ ಸಾಫ್ಟ್ ಆಗಿದೆ. ಆ ತೆಂಗಿನ ಹಾಲಲ್ಲಿ ಚಿಕನ್ ಬೆಂದು 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 ಒಳ್ಳೆ ಒಂದು ರುಚಿ ಕೊಡ್ತಾ ಉಂಟು ಇದಕ್ಕೆ. ಭಾರಿ ಒಂದು ಒಳ್ಳೆಯ ರೆಸಿಪಿ. ಯಾರಿಗೆಲ್ಲ ನಾರ್ಮಲ್ ಎಣ್ಣೆ ಹಾಕಿ ಚಿಕನ್ ಫ್ರೈ ಮಾಡಲಿಕ್ಕೆ ಬೇಡ ಅಂಥವ್ರಿಗಂತೂ ಇದು ಹೇಳಿದ ರೆಸಿಪಿ, ಡಯಟ್ ಮಾಡುವವರಿಗಂತೂ ಹೇಳಿದ ರೆಸಿಪಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.